ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ 33 ಏನಾಯಿತು ಅಂತ ನೋಡೋಣ. ನಿನ್ನಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಹರಿ ಕಾರ್ ನಿಲ್ಲಿಸ್ಬಿಟ್ಟು ಚಂದನಗೆ ನೀರು ಕೊಡ್ತಾ ಇರ್ತಾನೆ. ಅವಳು ವಾಮಿಟ್ ಮಾಡ್ತಾ ಇರ್ತಾಳೆ. ಇದೇನಪ್ಪ 1 ಗಂಟೆನೂ ಆಗಿಲ್ಲ ಮದುವೆ ಆಗಿ ವಾಮಿಟ್ ಮಾಡ್ಕೊತಾ ಇದ್ದಾಳೆ ಯಪ್ಪ ಅಂತ ಒಂಥರ ಮುಜುಗರ ಮಾಡ್ಕೋತಾ ಇರ್ತಾನೆ. ಯಾಕೆ ಹೀಗಾಯಿತು ಅಂತ ಅಂದ್ಕೊತಾಳೆ ಚಂದನ. ಏನೂ ಆಗಲ್ಲ ಬಿಡಿ ಮ್ಯಾಮ್, ನಿನ್ನೆ ಎಲ್ಲ ರಾತ್ರಿ ನಿದ್ದೆ ಮಾಡಿಲ್ಲ, ಅದಕ್ಕೋಸ್ಕರ ಈ ಥರ ಟಯರ್ಡಾಗಿ ಆಗಿದೆ. ಇಲ್ಲೆಲ್ಲಾದರೂ ಹೋಟೆಲ್ ಇದ್ದರೆ ನಿಲ್ಲಿಸ್ತೀನಿ, ಅಲ್ಲಿ ರೆಸ್ಟ್ ಮಾಡೋರಂತೆ, ತಿಂಡಿ ತಿಂದು ಆವಾಗ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾನೆ. ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀರು ಕುಡಿತಾ ಇರ್ತಾಳೆ. ನಾನು ತಪ್ಪು ಮಾಡಿಬಿಟ್ಟೆ, ಮನೆಯಿಂದ ಓಡಿ ಬಂದು ನಮ್ಮ ಅಪ್ಪ ಅಮ್ಮಗೆಲ್ಲ ಎಷ್ಟು ಅವಮಾನ ಆಗಿರುತ್ತೆ ಅಂತ ಫೀಲ್ ಆಗಿ ಅಳ್ತಾ ಇರ್ತಾಳೆ. ಇವನು ಹರಿ ಏನೋ ಅಳಬೇಡಿ ಮೇಡಮ್, ಅಲ್ಲೇನೋ ಪೊಲೀಸ್ ಸ್ಟೇಷನಲ್ಲಿ ವಧೆ ತಪ್ಪಿಸಿದ್ರಿ, ಇಲ್ಲೇನೋ ವಧೆ ಹಾಕ್ಸ್ಬೇಕು ಅಂತ ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಾ ಹೇಗೆ ಅಂತ, ಯಾಕೆ ನನ್ನ ಪಾಡಿಗೆ ನಾನು ಬಿಡಿ, ನನಗೆ ಅಳೋಕ್ಕೂ ಬಿಡ್ತಾ ಇಲ್ವಲ್ಲ ಅಂತ ಅಂದಾಗ, ಇಲ್ಲಿ ಬೇಡ ಮೇಡಮ್, ಹೋಗೋಣ ಬನ್ನಿ, ಇಲ್ಲಿ ಯಾರಾದರೂ ನೋಡಿದರೆ ತಪ್ಪು ತಿಳ್ಕೊತಾರೆ ಅಂತ ಹೇಳ್ತಾನೆ. ಹಾಗೆ ಫೀಲ್ ಮಾಡ್ಕೊಂಡು ಅಳ್ತಾನೆ ಇರ್ತಾಳೆ. ಅಳು ನಿಲ್ಲಿಸೋದೇ ಇಲ್ಲ. ಆವಾಗ ಹೇಳ್ತಾಳೆ, ಮತ್ತೆ ನಮ್ಮ ಅಪ್ಪ ಅಮ್ಮಗೆ ನಾನು ಎಷ್ಟು ಮೋಸ ಮಾಡಿಬಿಟ್ಟೆ ಅಂತ ಅಂದಾಗ, ಇವನು ಹರಿ, ಇನ್ನೇನು ಮೇಡಮ್, ನಮ್ಮದು ಫೇಕ್ ಮದುವೆ ಅಲ್ವಾ, ಅದನ್ನು ತಾಳಿ ತೆಗೆದ್ಬಿಟ್ಟು ಮನೆಗೆ ಹೋಗ್ಬಿಡಿ, ಹೀಗೀಗೆ ಆಯಿತು ಅಂತ ಎಲ್ಲ ಅವ್ರ ಹತ್ರ ಹೇಳ್ಕೊಳೋಣ, ನಿಮ್ಮನ್ನು ಕ್ಷಮಿಸಿ ಒಳಗಡೆ ಕರ್ಕೋತಾರೆ, ನನ್ನನ್ನು ನನ್ನ ಪಾಡಿಗೆ ನಾನು ಹೋಗ್ತೀನಿ, ಹಾಗೆ ಆರ್ಯನ ಜೊತೆಗೆ ಮದುವೆ ಮಾಡಿಕೊಂಡು ಆರಾಮ ಆಸ್ಟ್ರೇಲಿಯಾದಲ್ಲಿ ಸುಖವಾಗಿರಿ ಅಂತ ಹೇಳ್ತಾನೆ. ಯಪ್ಪ ದೇವ್ರೆ, ಹೋಗ್ಬಿಡೋಣ ಬನ್ನಿ ಅಂತ ಹೇಳ್ತಾಳೆ. ಅದಕ್ಕೆ ನಿಜವಾಗ್ಲೂ ಹೋಗೋಣ ಅಂತ ಕೇಳ್ತಾನೆ ಹರಿ. ಆಯಿತು ಹೋಗೋಣ ಬನ್ನಿ ಅಂತ ಹೇಳ್ತಾಳೆ. ಬೇಗ ಹೋಗೋಣ ಬನ್ನಿ ಅಂತ ಹೇಳಿದಾಗ ಇವನು ಏನೋ ಆ ಥರ ಅಂದ್ಕೊಂಡ್ಬಿಡ್ತಾನೆ, ತವ್ರ ಮನೆಗೆ ಹೋಗೋಣ ಅಂತ ಇದ್ದಾಳೆ ಅಂದ್ಕೊಂಡು ಫೀಲ್ ಆಗ್ತಾ ಇದ್ದಾನೆ. ನಿಜವಾಗ್ಲೂ ಮೇಡಮ್, ನಿಜವಾಗ್ಲೂ ಹೋಗೋಣ ಅಂತ ಕೇಳ್ತಾ ಇರ್ತಾನೆ. ಬನ್ನಿ ಹೋಗೋಣ, ಲೇಟ್ ಆಗುತ್ತೆ, ನಾನು ಏನಂತ ಪ್ರೂವ್ ಮಾಡಿದ ಮೇಲೇ ಆ ಮನೆಗೆ ಕಾಲ್ ಇಡೋದು ಅಂತ ಹೇಳಿದಾಗ ಹರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನೀವು ಹೋಗೋಣ ಅಂದಿದ್ದು ಎಲ್ಲಿಗೆ, ನಾನು ಇಲ್ಲಿಗ ಬೆಂಗಳೂರಿಗೆ ಅಂತ ಆವಾಗ ಅಂದ್ಕೊಂಡು ಆಯ್ತಾಯ್ತು ಖುಷಿಯಾಗಿ ಅವಳನ್ನ ಬೇಗ ಕಾರಲ್ಲಿ ಹತ್ಸ್ಕೊಂಡು ಇನ್ನೇನು ಹೊರಡ್ತಾನೆ ಬೆಂಗಳೂರಿಗೆ. ಹೇಗಿದ್ದರೂ ಇದು ಫೇಕ್ ಮದುವೆ ಅಲ್ವಾ, ಈ ತಾಳಿ ತೆಗೆದ್ಬಿಡ್ತೀನಿ, ಸುಮ್ಮನೆ ಯಾಕೆ ನಿಮ್ಮ ಮನೇಲಿ ತಪ್ಪಾಗಿ ತಿಳ್ಕೊತಾರೆ ಅಂತ ಹೇಳ್ತಾಳೆ. ಇಲ್ಲ ತಾಳಿ ತೆಗಿಬೇಡಿ ಮ್ಯಾಮ್, ಮನಸ್ಸಲ್ಲಿ ಅನ್ಕೋತಾನೆ, ಈ ತಾಳಿ ತೆಗೆಯೋದಕ್ಕೆ ನಾನು ಮದುವೆ ಆಗಿರೋದು, ಇವಳನ್ನ ಕಟ್ಕೊಂಡಿರೋದು ಅಂತ ಹೇಳ್ತಾನೆ. ಇವಳು ಅದಕ್ಕೆ ಏನು ಅಂತಾಳೆ. ಏನೂ ಇಲ್ಲ ಬಿಡಿ ಮ್ಯಾಮ್, ಇದಿದ್ದರೆ ನಿಮಗೇನಾದರೂ ಪ್ರಾಬ್ಲಮ್ಮಾ, ಇದು ನಿಮಗೆ ಸೇಫ್ಟಿ ಪರ್ಪಸ್ ಯೂಸ್ ಆಗುತ್ತೆ, ಏನೂ ಆಗೋದಿಲ್ಲ, ಯಾರಾದರೂ ನೋಡಿದರೆ ತಪ್ಪಾಗಿ ತಿಳ್ಕೊತಾರೆ, ಇರಲಿ ಬಿಡಿ ಮ್ಯಾಮ್, ನಿಮ್ಮ ಮನೆಯವ್ರ ದೃಷ್ಟಿಯಿಂದ ಮತ್ತು ಪೊಲೀಸರ ದೃಷ್ಟಿಯಿಂದ ನಾವು ಮದುವೆ ಆಗಿದ್ದೀವಿ ತಾನೇ, ಹೋಗಲಿ ಬಿಡಿ ಅಂತ ಹೇಳ್ತಾನೆ. ಅಷ್ಟರೊಳಗೆ ಇಲ್ಲಿ ಒಂದು ಹೋಟೆಲ್ ಕಾಣಿಸುತ್ತೆ, ನಿಂದಿರ್ಸ್ತಾರೆ, ಇಲ್ಲಿ ತಿಂಡಿ ತಿನ್ನಕ್ಕೆ ಬರ್ತಾರೆ. ಹಾಗೆ ಅವಳು ರೆಸ್ಟ್ ರೂಮ್ಗೆ ಹೋಗ್ತಾಳೆ. ಮೇಡಮ್ ಇರಿ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಇಲ್ಲ, ನಾನು ರೆಸ್ಟ್ ರೂಮ್ಗೆ ಹೋಗೋದು ಅಂತ ಹೇಳಿ ಹೊರಟೋಗ್ತಾಳೆ. ಅಷ್ಟರೊಳಗೆ ಇವನ್ನೆಲ್ಲನೂ ಆರ್ಡ್ರ್ ಮಾಡ್ತಾನೆ. ಸ್ವಲ್ಪ 2 ಪ್ಲೇಟು ಸ್ವಲ್ಪ ಜಾಸ್ತಿನೇ ಮಾಡ್ತಾನೆ. ಅಷ್ಟರೊಳಗೆ ಇವಳು ಬರ್ತಾಳೆ ಮತ್ತೆ ವಾಪಸ್ಸು. ನಿಮಗೇನು ಬೇಕು ಮೇಡಮ್, ಇಷ್ಟೆಲ್ಲ ಹೇಳಿದ್ದೀನಿ ಅಂತ ಅಂದಾಗ ಇವಳು ನನಗೇನು ಬೇಡ, ಬರೀ ಟೀ ಸಾಕು ಅಂತ ಹೇಳ್ತಾಳೆ. ಇವನು ಒತ್ತಾಯ ಮಾಡ್ತಾನೆ, ಹಸ್ಕೊಂಡಿದ್ದೀರಾ, ಏನಾದರೂ ತಿನ್ನಿ ಪರವಾಗಿಲ್ಲ ಅಂತ ಅಂದಾಗ, ಇಲ್ಲ ಬೇಡ ನನಗೆ ಸಾಕು ಟೀ ಅಂತ ಅಷ್ಟೇ ಹೇಳ್ತಾಳೆ. ಅಷ್ಟರೊಳಗೆ ಹರಿ ಹೇಳ್ತಾನೆ, ನಾನೊಂದು ಕಾಲ್ ಮಾಡಿ ಬರ್ತೀನಿ ಮ್ಯಾಮ್ ಅಂತ ಹೇಳಿದಾಗ, ಇವಳು ಸ್ವಿಚ್ ಆಫ್ ಮಾಡಿದ್ರಲ್ಲ, ಹೇಗೆ ಕಾಲ್ ಏನು ಅಂತ ಹೇಳಿದಾಗ, ನೇಚರ್ ಕಾಲ್ ಮೇಡಮ್, ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಹಾಗೆ ಹೊರಗಡೆ ಹೋಗಿ ಸ್ವಿಚ್ ಆನ್ ಮಾಡಿಕೊಂಡು ಏನೇನು ಕಾಲ್ ಬಂದಿದೆಯಪ್ಪ, ಎಷ್ಟು 2 ದಿನ ಆಗೋಯ್ತು, ಸ್ವಿಚ್ ಆಫ್ ಮಾಡಿ ಏನು ಕತೆ ಹಾಗೆಲ್ಲ ನೋಡಿಕೊಂಡು ಬರೋಣ ಅಂತ ಮನಸ್ಸಲ್ಲಿ ಇಟ್ಕೊಂಡು ಹೊರಗಡೆ ಹೋಗ್ತಾನೆ. ಹಾಗೆ ಸ್ವಿಚ್ ಆನ್ ಮಾಡ್ತಾನೆ. ಈ ಕಡೆ ಗಂಧದ ಗುಡಿ ಸೀನ್ ತೋರಿಸ್ತಾರೆ. ಇವನು ಮುತ್ತುರಾಜ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾನೆ, ಬೇಜಾರಾಗಿ, ಇದೇನಪ್ಪ ಹೀಗೆಲ್ಲ ನಡೆದೋಯ್ತು ಅಂತ ಅಂದ್ಕೊಂಡು ಬೇಜಾರಲ್ಲಿರ್ತಾನೆ. ಹೇಗಿದ್ದರೂ ನೀವು ನಿನ್ನಿನ ಸಂಚಿಕೆಯಲ್ಲಿ ನೋಡೇ ಇರ್ತೀರ. ಇವನು ಮಹಾಲಕ್ಷ್ಮಿ ಮನೆಗೆ ಬರ್ತಾ ಇದ್ದಾಳೆ, ಏನು ಸಾಂಗ್ ಆಡಬೇಕು, ಯಾವ್ದು ಸೂಟ್ ಆಗುತ್ತೆ ಅಂತ ಮಯೂರ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕಂಠಿ ಬರ್ತಾನೆ. ಕಂಠಿಗೆ ಗೊತ್ತೇ ಇರಲ್ಲ, ಅಣ್ಣ ನಿಂಗೆ ಗೊತ್ತಿಲ್ವಾ ಹರಿಗೆ ಮದುವೆ ಆಗೋಯ್ತು ಅಂತ ಹೇಳಿದಾಗ ಇವನಿಗೂ ಖುಷಿ ಆಗುತ್ತೆ. ಅಂತೂ ಇಂತೂ ಸುಳ್ಬುರ್ಕ ಮದುವೆನೇ ಆಗ್ಬಿಟ್ಟಲ್ಲ ಅಂತ ಖುಷಿ ಪಡ್ತಾನೆ ಕಂಠಿ.
ಅಷ್ಟರೊಳಗೆ ಸ್ವಿಚ್ ಆನ್ ಮಾಡ್ತಾನೆ. ಇವನಿಗೂ ಮುತ್ತುರಾಜ್ಗೆ ಸತತವಾಗಿ ಟ್ರೈ ಮಾಡ್ತಾ ಇರ್ತಾನಲ್ವ, ಇವಾಗ ಟ್ರೈ ಮಾಡಿದ ತಕ್ಷಣವೇ ಕಾಲ್ ಸಿಕ್ಬಿಡುತ್ತೆ. ಏನೋ ಹರಿ ಎಲ್ಲಿದೆಯೋ ಹಾಗೆ ಹೀಗೆ ಅಂತ ತುಂಬ ಟೆನ್ಷನ್ನಾಗಿ ಮಾತಾಡ್ತಾನೆ. ಮುತ್ತುರಾಜು ಮನೆಗೆ ಬಾ ನೀನು ಅಂತ ಹೇಳಿದಾಗ, ಆಯ್ತಣ್ಣ ಮನೆಗೆ ಬರ್ತಾಯಿದ್ದೀನಿ, ಹುಡುಗಿನೂ ಕರ್ಕೊಂಬರ್ತಾಯಿದ್ದೀನಿ, ಮದುವೆ ಆಗೋಯ್ತು, ಹೇಗಿದ್ರು ನಿಮಗೆ ಗೊತ್ತಲ್ಲ, ಯಾರು ಹೇಳಿದರು ಅಂತ ಕೇಳಿದಾಗ, ಪೊಲೀಸರು ಹೇಳಿದ್ರಣ್ಣ ಅಂತ ಈ ಕಡೆ ಸೈಡಿಗೆ ಮಯೂರ ಹೇಳ್ತಾನೆ. ಅವಳನ್ನ ಮಹಾರಾಣಿ ಥರ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಣ್ಣ ಅಂತ ಹೇಳಿದಾಗ, ಮಹಾರಾಣಿನ ಅಂತ ಇವನು ಇನ್ನೇನು ತಲೆ ತಿರುಗಿ ಬಿದ್ದುಬಿಡಬೇಕು. ಅಷ್ಟರಲ್ಲಿ ಮತ್ತೆ ಇವರಿಬ್ಬರು ಅಣ್ಣ ತಮ್ಮ ಎಬ್ಸ್ತಾರೆ. ಆಯ್ತು ಬಿಡೋಣ, ಪೊಲೀಸರು ಹೇಳಿಲ್ವಾ ಇದು ಆ ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿಲ್ವಾ ಅಂತ ಹೇಳಿದಾಗ, ಹೌದಲ್ಲ ಅಂತ ಹೇಳ್ತಾನೆ. ಆಯ್ತಣ್ಣ, ನಾನು ಮಹಾರಾಣಿ ಥರ ನೋಡ್ಕೋಬೇಕು, ರೂಮ್ ರೆಡಿ ಮಾಡೋಣ, ಏನಾದರೂ ಸ್ವೀಟ್ ರೆಡಿ ಮಾಡಿ ಅಂತ ಹೇಳಿದಾಗ, ಇವರಿಬ್ಬರು ಅಣ್ಣ ತಮ್ಮ ನಗ್ತಾರೆ. ನಾನು ರೆಡಿ ಮಾಡಬೇಕಾ ಅಂತ ಹೇಳಿದಾಗ, ಹೌದಣ್ಣ ಪ್ಲೀಸ್ ಅಂತ ಹೇಳ್ತಾನೆ. ಈ ಕಡೆ ಹರಿ ಬಂದಿರ್ತಾನೆ. ಟೇಬಲ್ ಮೇಲೆ ಎಲ್ಲ ಪ್ಲೇಟು ಖಾಲಿ, ಎಂಜಲ್ ಪ್ಲೇಟ್ ನೋಡಿಬಿಟ್ಟು ವೇಟರ್ಗೆ ಬೈತಾನೆ, ಯಾರಿದೆಲ್ಲ ತಿಂದಿದ್ದು, ಈ ಥರ ಪ್ಲೇಟ್ ತಂದಿದೆಯಾ ಅಂದಾಗ ಮಾತಾಡೋಕ್ಕೆ ಬಿಡಲ್ಲ. ಚಂದನಾಗೆ ಹೇಳಬೇಕು ಅಂದರೆ ಆವಾಗ ಎದ್ದು ನಿಂತು ಹೇಳ್ತಾಳೆ, ನಾನೇ ತಿಂದಿದ್ದು, ಹೊಟ್ಟೆ ಹಸುವಾಗಿತ್ತು, ನೀವು ಬೇಕಿದ್ದರೆ ತರಿಸ್ಕೊಂಡು ತಿನ್ನಿ ಅಂತ ಬೈತಾಳೆ. ಅಯ್ಯೋ ಮೇಡಮ್, ನೀವು ತಿಂದಿದ್ದು ಸಂತೋಷನೇ, ಮೊದಲೇ ಹೇಳ್ಬಾರ್ದಿತ್ತ ಅಂದಾಗ ವೇಟರ್ ಹೇಳ್ತಾನೆ, ನೀವು ಮಾತಾಡೋಕ್ಕೆ ಬಿಟ್ರಲ್ವಾ ಅವ್ರು ಹೇಳೋದು ಅಂತ ಅಂದಾಗ, ಇವನಿಗೆ ಖುಷಿ ಆಗುತ್ತೆ, ಹೇಗೋ ತಿನ್ನಲಲ್ಲಪ್ಪ ಅಂತಂದು. ಅಷ್ಟರಲ್ಲಿ ಮತ್ತೆ ಇವನು ಆರ್ಡ್ರ್ ಮಾಡಿ ತಿಂತಾನೆ. ಬರೋಣ, ಇದು ಸೆಲೆಬ್ರೇಷನ್ ಟೈಮು, ಸೆಲೆಬ್ರೇಟ್ ಮಾಡೋಣ, ನಿಂದಾದಾಗ ಆವಾಗ ನೋಡ್ಕೊಳೋಣಂತೆ ಅಂತ ಕಂಠಿ ಹೇಳಿದಾಗ ಇವರಿಬ್ಬರು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಮಯೂರ ಫಸ್ಟು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಸಾಂಗ್ ಹೇಳ್ತಾನೆ. ಹಾಗೆ ಮತ್ತು ರಾಯರು ಬಂದರು ಮಾವನ ಮನೆಗೆ ಅಂತ ಸಾಂಗ್ ಇದೆಯಲ್ಲ, ಅದನ್ನೊಂದು ಸ್ವಲ್ಪ ಸಾಂಗ್ ಪ್ಲೇ ಮಾಡ್ತಾರೆ. ಅಷ್ಟರೊಳಗೆ ಇವರಿಬ್ಬರು ಅಣ್ಣ ತಮ್ಮ ಡ್ಯಾನ್ಸ್ ಮಾಡ್ತಾರೆ. ಅಷ್ಟರಲ್ಲಿ ಇವನಿಗೆ ಸಾಕಾಗ್ಬಿಡುತ್ತೆ. ಮುತ್ತುರಾಜ್ ಏನಪ್ಪ ಹೀಗೆ ಆಯಿತು, ಹೇಗೆ ಮಾಡೋದು ಅಂತ ಅನ್ಕೋತಾ ಇರ್ತಾನೆ. ಅಯ್ಯೋ ಬೇಜಾರಾಗಬೇಡ ಬಿಡೋಣ, ಹೇಗೋ ಆಗುತ್ತೆ, ಹೇಗೋ ಆಗಿಬಿಟ್ಟಿದೆ, ಅದನ್ನು ಮುಂದೆ ಏನಾಗುತ್ತೆ ಅಂತ ನೋಡ್ಕೊಳೋಣ, ಮೊದಲು ಸೆಲೆಬ್ರೇಷನ್ ಮಾಡೋಣ ಬಾರೋಣ ಅಂತ ಇವರಿಬ್ಬರು ಕರೀತಾರೆ. ಹಾಗೆ ಇವರಿಬ್ಬರು ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಅಷ್ಟರೊಳಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.